ಹಾಯ್ ಹಲೋ ನಮಸ್ಕಾರ. ಇವತ್ತು ಏನಪ್ಪ ಅಂತಂದ್ರೆ ಜನವರಿ 1ನೇ ತಾರೀಕು ಹೊಸ ವರ್ಷ ಬಂದೇ ಬಿಡುತ್ತೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಕಾರ್ ತೊಗೊಂಡು 20 ಡೇಸ್ ಆಯಿತು. ಸೊ ಇನ್ನು ನಾವೆಲ್ಲೂ ಹೊರಗಡೆ ಹೋಗಿರಲಿಲ್ಲ. ನಮ್ಮ ಹಸ್ಬೆಂಡು ಮಂತ್ ಎಂಡ್ ಇರೋದಕ್ಕೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೊರಗಡೆ ಹೋಗ್ತಾಯಿದ್ದೀವಿ 1ನೇ ತಾರೀಕಿಗೆ. ಎಲ್ಲಿಗಂದ್ರೆ ನಮ್ಮ ಪಯಣ ಇಲ್ಲಿ ಹರಿಹರ ಅಂಥೇಳಿ ಹರಿಹರ ಊರಿಗೆ ಹೋಗ್ತಾಯಿದ್ವಿ. ಯಾಕಂದ್ರೆ ಅಲ್ಲಿ ಒಂದು ಚರ್ಚ್ ಐತಿ. ನಾವು ಹೊಸ ಕಾರ್ ತೊಗೊಂಡು ಅಲ್ಲಿ ಹೋಗ್ಬೇಕಂತ ಮನೆಯಲ್ಲಿ ಅಂದ್ಕೊಂಡಿದ್ರೆ ಆ ಚರ್ಚಿಗೆ ಹೋಗ್ಬೇಕಂತೇಳಿ. ಸೊ ಹಾಗಾಗಿ ಆ ಚರ್ಚಿಗೆ ಹೋಗ್ತಾಯಿದ್ದೀವಿ ಇವಾಗ. ನೋಡಿರಿ ಹರಿಹರ ಬಂದೇ ಬಿಡ್ತು. ಮತ್ತಲ್ಲೇ ಇದೆ ನೋಡ್ರಿಪ್ಪ ಅದು ಚರ್ಚ್. ಹರಿಹರ ಮೇರಿ ಮಾತಾ ಚರ್ಚ್ ಅಂಥೇಳಿ ಅದು. ಇಲ್ಲಿ ಏನಪ್ಪ ಅಂತಂದರೆ ಈ ಚರ್ಚ್ನಲ್ಲಿ ವಿಶೇಷ ಅಂದ್ರೆ ಇಲ್ಲಿ ಯಾರೇನಾದರೂ ಅಂದ್ಕೊಂಡಿದ್ರೆ ಅಂದ್ರೆ ಅವ್ರದ್ದೇನೋ ಕಷ್ಟ ಇದ್ರೂ ಈ ಚರ್ಚಿಗೆ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಯಾಕಂದರೆ ಇದು ಅಷ್ಟು ಪವರ್ಫುಲ್ ಇದೆ ಅಂತ. ಇಲ್ಲೆಲ್ಲ ಪ್ರೇಯರ್ ಮಾಡ್ತಾರೆ ಅವ್ರ ಸಲುವಾಗಿ, ಅವ್ರ ಮನೆಗೋಸ್ಕರ. ಅವ್ರದ್ದು ಏನೋ ಪ್ರಾಬ್ಲಮ್ ಇದ್ರೂ ಇಲ್ಲೇ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ರಿ. ಆಮೇಲೆ ಇಲ್ಲೇ ಕ್ಯಾಂಡಲೆಲ್ಲ ಅಲ್ಲೇ ಸಿಗ್ತಾವೆ, ಅಲ್ಲಿ ಹಚ್ಬೋದು. ಇಲ್ಲೇ ತೋರಿಸ್ತೇನೆ ನಾನು ನಿಮಗೆ. ಇಲ್ಲೇ ಕ್ಯಾಂಡಲ್ ಹಚ್ಬೋದು ರೀ. ಇದೇನು ಕಾಣ್ತಾ ಇದೆಯಲ್ಲ ಮೇರಿ ಮಾತಾದು ಮೂರ್ತಿ, ಅಲ್ಲೇ ಕ್ಯಾಂಡಲ್ ಹಚ್ಚೋದು ಸ್ಥಳ ಇದೆ. ಸೊ ಅಲ್ಲೇ ಹಚ್ಕೋಬೋದು ನೀವು. ಇಲ್ಲಿ ಚೆನ್ನಾಗಿದೆ ರೀ, ಭಾಳ ಚೆನ್ನಾಗಿದೆ ಚರ್ಚ್. ನೋಡಿರಿ ಎಷ್ಟು ಕ್ಲೀನ್ ಐತಿ ನೋಡಿರಿ ಚರ್ಚ್. ನಾವು ಇದಕ್ಕಿಂತ ಮುಂಚೆ ಬಂದಿದ್ವಿ. ಸೊ ಬಂದಿದ್ವಿ ಆವಾಗ ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಲಾಗ್ ಮಾಡ್ತಾಯಿದ್ವಿ. ಎಲ್ಲಿ ನೋಡಿದ್ರು ಗಿಡಗಳು, ಎಲ್ಲಿ ನೋಡಿದ್ರು ಗ್ರೀನ್, ಎಲ್ಲ ಕಡೆ ಟ್ರೀ ಅದಾವೆ ನೋಡ್ರಿ. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಖುಷಿ ಅದಾರೆ. ಯಾಕಂದ್ರೆ ಫಸ್ಟ್ ಕಾರ್ ತೊಗೊಂಡ್ಬಂದು ನಾವು ಚರ್ಚಿಗೆ ಬಂದಿದ್ದ. ಸೊ ಖುಷಿ ಆಯಿತು, ನಮಗೆಲ್ಲರಿಗೂ ಖುಷಿ ಆಯಿತು. ಚರ್ಚಿಗೆ ಫಸ್ಟ್ ಬಂದಿದ್ವಿ ಅಂಥೇಳಿ ಹೊಸ ಕಾರ್ ತೊಗೊಂಡು ಬಂದು ಇಲ್ಲಿ ಬೇಡ್ಕೊಂಡಿದ್ರಂತ. ಸೊ ಹಾಗಾಗಿ ನಾವು ಬಂದಿದ್ವಿ ಚರ್ಚಿಗೆ. ಇವರು ನಮ್ಮ ಮನೆ ಕೆಲಸದವರು, ಅಕ್ಕ. ನಾವು ಅಕ್ಕ ಅಂತ ಕರಿತೇವೆ ಅವರಿಗೆ. ಅವರು ನಾನು ಬೇಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಅವರು ಇಲ್ಲೇ ಅದು ಏನು ಬೇಡ್ಕೊಂಡಿದ್ರೆ ಅದನ್ನು ಕೇಳ್ಕೊಳಕ್ಕಂತೇಳಿ ಕಟ್ಟಿರ್ತಾರೆ. ಚಾವಿ ಆಯ್ತು, ಆಮೇಲೆ ಅವು ತೊಟ್ಲ ಆಯ್ತು. ತೊಟ್ಲ ಅಂದ್ರೆ ಇದು ಬೇಬಿ ಬೇಕಂದವ್ರಿಗೆ, ಬೇಬಿ ಇನ್ನೂ ಆಗಿರೋದಿಲ್ಲಲ್ಲ, ಅವ್ರು ಬಂದಾಗ ಕೊಟ್ಟೋಗಿರ್ತಾರೆ. ಇಲ್ಲೆಲ್ಲ ಅಂದರೆ ಪ್ರೇಯರ್ ಮಾಡಿಸ್ಕೊಂಡ್ರೆ ಇಲ್ಲೆಲ್ಲ ನಿಜ ಆಗುತ್ತೆ ಅಂತ. ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ರಿ ನೀವೂ. ಭಾಳ ಚೆನ್ನಾಗೈತೆ ರೀ ಚರ್ಚ್ ಮಾತ್ರ ಎಷ್ಟು ದೊಡ್ಡದೈತಿ ನೋಡಿರಿ. ನೀವೇ ನೋಡಿರಿ ಚರ್ಚ್ ಒಳಗಡೆ ಆ ಪೇಂಟಿಂಗ್ ನೋಡಿರಿ. ಮೇಲ್ಗಡೆ ನೋಡಿರಿ ಆ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಭಾಳ ದೊಡ್ಡದೈತ್ರಿ. ಇಲ್ಲಿ ಬಂದು ಕುಂತ್ರೆ ಮನಸ್ಸು ಇಷ್ಟು ಶಾಂತ ಅನ್ನಿಸ್ತೈತೆ ಅಂದ್ರೆ ಅಷ್ಟು ಶಾಂತ ಅನ್ನಿಸ್ತೈತ್ರಿ. ಇಲ್ಲಿ ಒಬ್ಬರ ಬಂದು ನೋಡಿರಿ, ಚರ್ಚಿಗೆ ಯಾರೂ ಬಂದಿಲ್ಲ. ಯಾಕಂದ್ರೆ ಹೊಸ ವರ್ಷ ಐತೆ ಅಂಥೇಳಿ. ನಿನ್ನೆ ನೈಟ್ ಚರ್ಚ್ ಇತ್ತು, ಇವಾಗ ಯಾರೂ ಇಲ್ಲ ರೀ. ಇಲ್ಲೇ ನಾವೇ ಒಬ್ರು ಅನ್ಸುತ್ತೆ ಬಂದಿದ್ದು. ಇಲ್ಲಾಂದ್ರೆ ಫುಲ್ ಗದ್ದಲ ಇರ್ತೈತ್ರಿ ಈ ಚರ್ಚ್. ನೋಡಿರಿ ಆ ಪೇಂಟಿಂಗ್ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಪೇಂಟಿಂಗ. ಚರ್ಚ್ ಮಾತ್ರ ಚೆನ್ನಾಗಿದೆ ನೋಡಿರಿ, ಎಷ್ಟು ಚೆನ್ನಾಗಿದೆ. ನೋಡಿರಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ವಜ್ರದ ಮೂರ್ತಿ ಇದೆ. ಆ ಮೂರ್ತಿದು ಒಂದು ಸ್ಟೋರಿನೇ ಐತ್ರಿ. ಆ ಸ್ಟೋರಿ ನನಗೆ ಗೊತ್ತಿಲ್ಲ ರೀ, ನಮ್ಮ ಮನೆಗಿನವ್ರಿಗೆ ಗೊತ್ತೈತಿ. ಅದೇನೋ ಇದು ಸಮುದ್ರ ಒಳಗೆ ಸಿಕ್ಕಿದ್ದ ಮೂರ್ತಿ ಅಂತ, ವಜ್ರದ ಮೂರ್ತಿ. ಸೊ ಹಾಗಾಗಿ ಇದು ಗ್ಲಾಸ್ ಒಳಗೆ ಇಟ್ಟಿದ್ದಾರೆ. ಆ ಗ್ಲಾಸ್ ಒಳಗೆ ಮತ್ತೆ ಸ್ಟ್ಯಾಚು ಮಾಡಿದ್ದಾರೆ ನೋಡಿರಿ. ಎಲ್ಲ ಆರ್ಟಿಫಿಷಿಯಲ್ ರೀ, ಎಲ್ಲ ಆರ್ಟಿಫಿಷಿಯಲ್. ಅದೆಲ್ಲ ಗಿಡ ಇರೋದು, ಆಮೇಲೆ ಅದು ಒಂದು ವಜ್ರ ಬಿಟ್ಟರೆ ಎಲ್ಲ ಆರ್ಟಿಫಿಷಿಯಲ್ ರೀ ಅದು ಇರೋದು. ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿರಿ.
ಮೇರಿ ಮಾತಾ ಅದು ನೋಡಿರಿ. ಇಲ್ಲಿ ಬಂದು ನೀವು ಬೇಡ್ಕೊಂಡು ಹೋಗ್ರಿ, ನಿಮ್ಮ ಲೈಫ್ ಒಳಗೆ ಏನೋ ಕಷ್ಟ ಇದ್ದರೂ ಅದು ಕಷ್ಟ ಎಲ್ಲ ಹೋಗುತ್ತೆ ಇಲ್ಲಿ ಬಂದು ಬೇಡ್ಕೊಂಡು ಹೋದ್ರೆ. ಮತ್ತು ನಮ್ಮ ಪಯಣ ಇವಾಗ ದಾವಣಗೆರೆಗೆ ಹೋಗ್ತಾಯಿದ್ದೀವಿ. ಯಾಕಂದ್ರೆ ಆಲ್ರೆಡಿ ಫುಲ್ ಲಂಚ್ ಟೈಮ್ ಆಗಿತ್ತು. ಸೊ ಹಾಗಾಗಿ ಹಸಿವು ಭಾಳ ಆಗಿತ್ತು. ನಮ್ಮ ಹಸ್ಬೆಂಡ್ ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೇನೆ ಅಂಥೇಳಿ ದಾವಣಗೆರೆಗೆ ಕರ್ಕೊಂಡು ಹೊಂಟಿದ್ರು. ದಾವಣಗೆರೆಯಲ್ಲಿ ಒಂದು ಭರಣಿ ರೆಸ್ಟೋರೆಂಟ್ ಅಂತ ಇದೆ ಅಲ್ಲಿ. ಸೊ ಅಲ್ಲಿ ಊಟ ಏನೋ ಚಲೋ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗ್ತಾಯಿದ್ದೀವಿ. ನೋಡೋಣ ಊಟ ಹೆಂಗಿರುತ್ತೆ ಅಂಥೇಳಿ. ಮುದ್ದೆ ಮತ್ತು ಮಟನ್ ಕರಿ ಅಂತ ಹೇಳಿದ್ದಾರೆ. ಸೊ ಅದು ತಿನ್ನಬೇಕಂತ ಆಸೆ. ನೋಡೋಣ, ಬಂದೇ ಬಿಡ್ತು ನೋಡಿರಿ ಭರಣಿ ರೆಸ್ಟೋರೆಂಟ್. ಊಟ ಎಲ್ಲ ಮುಗಿತ್ರಿ. ಇವಾಗ ಊಟ ಮುಗಿದ ತಕ್ಷಣ ಮತ್ತೆ ಬ್ಯಾಕ್ ಟು ಹುಬ್ಳಿ ಹೋಗ್ತಾಯಿದ್ದೀವಿ. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ ರೀ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಆಲ್. ಸಪೋರ್ಟ್ ಮಾಡ್ತಾಯಿರಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.